ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ಬೇಸಿಗೆಯ ಸುಡು ಬಿಸಿಲಿಗೆ ತಂಪಾದ ಪದಾರ್ಥ ಒಳ್ಳೆಯದು. ಅದರಲ್ಲೂ ಹೆಚ್ಚಾಗಿ ಬಾಯಾರಿಕೆ ಆಗೋದ್ರಿಂದ ನಿಮಗೆ ತಂಪಾದ ಪಾನೀಯಗಳನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಇವತ್ತು ಗಸಗಸೆಯ ಹಾಲನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಗಸಗಸೆನೇ ನಿಮಗೆ ಬರೀ ಹಾಕಿಬಿಟ್ಟು ರುಬ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಆದರೆ ಅದ್ರ ಜೊತೆ ಬಾದಾಮಿ ಹಾಕೋದ್ರಿಂದ ನಿಮಗೆ ಈ ಗಸಗಸೆ ಹಾಲಿನ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಗಸಗಸೆ 1 ಟೇಬಲ್ ಸ್ಪೂನು, ಏಲಕ್ಕಿ 1, ತಾಜಾ ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನು, ನೀರು 2.5 ಕಪ್ಪು. ನಾವು ಗಸಗಸೆ ಹಾಲಿನ ಹದ ನೋಡಿ ಬೇಕಂದ್ರೆ ಮತ್ತೆ ನೀರು ಹಾಕೊಳ್ಳೋಣ. ಬಾದಾಮಿ 10, ಬಾದಾಮಿ ನಿಮಗೆ ಹಾಕಲೇಬೇಕು ಅಂತಿಲ್ಲ, ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಬೆಲ್ಲ 2 ಟೇಬಲ್ ಸ್ಪೂನು, ನಾನು ಜೇನಿ ಬೆಲ್ಲ ಇತ್ತದ್ರಿಂದ ಅದನ್ನೇ ಇಟ್ಕೊಂಡಿದ್ದೀನಿ. ನೀವು ಬೇರೆ ಬೆಲ್ಲನೂ ಕೂಡ ಉಪಯೋಗಿಸ್ಕೋಬಹುದು. ಗಸಗಸೆನ ಒಂದ್ಸಲ ತೊಳ್ಕೊಂಡ್ಬಿಡೋಣ. ತೊಳೆದ ಗಸಗಸೆಗೆ ಅರ್ಧ ಕಪ್ನಷ್ಟು ನೀರು ಹಾಕಿ, ಹಾಗೆ ಈ ಬಾದಾಮನ್ನು ಹಾಕ್ಬಿಟ್ಟು ನೆನೆ ಇಡಿ. ಗಸಗಸೆ ಮತ್ತೆ ಬಾದಾಮಿನ ನಾನು ರಾತ್ರಿ ಇಡೀ ನೆನೆ ಇಟ್ಟಿದ್ದೆ. ಈಗ ಇದು ಮಿಕ್ಸಿನಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಹಾಗೆ ಏಲಕ್ಕಿನೂ ಹಾಕಿ, ಹಾಗೆ ತೆಂಗಿನಕಾಯಿ ತುರಿನೂ ಹಾಕೋಣ. ಈಗ ನಾನು ಗಸಗಸೆನ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನ ಸೋಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಸಣ್ಣಕ್ಕಾಗಿದ್ರೆ ನಿಮಗೆ ಸೋಸ್ಬೇಕು ಅಂತಿನ್ನಿಲ್ಲ. ಈ ಸೋಸಿದ ಮೇಲೆ ಉಳ್ದ ಈ ಚರ್ಟನೆಲ್ಲ ಇದಕ್ಕೆ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊಳ್ಳಿ. ಹೀಗೆ ನೀವು ಒಂದು 3-4 ಸರಿ ಮಾಡ್ಕೊಳ್ಳಿ. ಈಗ ನಾನು 4ನೇ ಬಾರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ. ನಾನೀಗ 4 ಬಾರಿ ಇದನ್ನು ಚೆನ್ನಾಗಿ ರುಬ್ಬಿಬಿಟ್ಟು ಸೋಸಿದ್ದೀನಿ. ಈಗ ಇದು ಬರೀ ಚರ್ಟ ಇದೆ, ಇದನ್ನು ತೆಗೆದುಬಿಡೋಣ. ಇದಕ್ಕೀಗ ಬೆಲ್ಲ ಹಾಕೋಣ. ಚೆನ್ನಾಗಿ ಬೆಲ್ಲ ಕರಗುವಂತೆ ಹೀಗೆ ಕದಡ್ಕೊಳ್ಳಿ. ಬೆಲ್ಲನ ನಾನೀಗ ಚೆನ್ನಾಗಿ ಕರೆಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಈ ಹದಕ್ಕಿದ್ರೆ ಸಾಕು. ಗಸಗಸೆ ನೆನೆಯಕ್ಕೆ ಹಾಕಿದ್ದು ಹಾಗೆ ಅರಿಬೇಕಾದ್ರೆ ಹಾಕಿದ್ದು ಎಲ್ಲ ನೀರು ಸೇರಿಸ್ಬಿಟ್ಟು ಇದಕ್ಕೆ ನಾನೀಗ 2.5 ಕಪ್ನಷ್ಟು ಹತ್ರ ನೀರು ಹಾಕಿದ್ದೀನಿ. ತಂಪಾದ ಗಸಗಸೆ ಹಾಲು ಈಗ ಸಿದ್ಧವಾಗಿದೆ. ನೋಡಿದ್ರಲ್ವಾ ಗಸಗಸೆ ಹಾಲು ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹಾಲನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.